ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಅಪ್ಡೇಟ್ ಬಂದು ಇದು 2 ಡೇಸ್ ಎಪಿಸೋಡ್ ಅಪ್ಡೇಟ್ ಮಾಡ್ತಾ ಇರೋದು. ಈ ಪ್ರೋಮೋದಲ್ಲಿ ನೋಡ್ತಾ ಇರೋ ಥರ ಪಂಚಮಿ ಮದುವೆ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಇದರಲ್ಲಿ ಮಹಾದೇವ ಅವಳ ತಂಗಿ ಮೇಲೆ ಎಷ್ಟು ಲವ್ ಇಟ್ಟಿದ್ದಾನೆ ಅನ್ನೋದನ್ನ ಫುಲ್ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ಮಹಾದೇವನೇ ಎಲ್ಲ ಮುಂದೆ ನಿಂತು ಅವನೇ ಪ್ರತಿಯೊಂದು ಕೆಲಸನೂ ಅವನೇ ಮುಂದೆ ನಿಂತು ನಡೆಸ್ತಿದ್ದಾನೆ. ಇದನ್ನು ನೋಡಿದ್ದು ಮಹಾದೇವ ಬರೀ ಪಂಚಮಿಗೆ ಅಣ್ಣ ಅಲ್ಲ, ಅವನು ಅಪ್ಪನ ಸ್ಥಾನದಲ್ಲಿ ನಿಂತು ನಡೆಸ್ತಾ ಇದ್ದಾನೆ ಅಂತ ಮಹಾದೇವನ ಬಗ್ಗೆ ತುಂಬ ಹೊಗಳುತ್ತಾರೆ. ಆ್ಯಂಡ್ ಮಹಾದೇವ ಈ ರೀತಿ ಮದುವೆ ಮನೇಲಿ ಕೆಲಸ ಮಾಡ್ತಿರೋದು ಮನೆಯವ್ರಿಗೂ ಇಷ್ಟ ಆಗ್ತಿರಲ್ಲ. ಬಿಕಾಸ್ ಅವನು ಪಂಚಮಿ ಅಣ್ಣ ಮನೆಯಲ್ಲಿ ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ನೀನು ಕೆಲಸ ಮಾಡ್ತಿರೋದು ಇಷ್ಟ ಆಗಿರಲ್ಲ. ಅದಾದಮೇಲೆ ಪಂಚಮಿ ಬಂದು ಅಣ್ಣ ನೀನು ಹಿಂಗೆಲ್ಲ ಕೆಲಸ ಮಾಡಬೇಡ ಅಂತ ಸನ್ನೆ ಮಾಲೆಗೆ ಹೇಳ್ತಾಳೆ. ಅದನ್ನು ನೋಡಿದ್ಮೇಲೆ ಮಹಾದೇವ ಪಂಚಮಿ ನೀನು ಇದು ಇವತ್ತು ದಿನ ಕಣವ, ನಿನ್ನೆ ಹಿಂಗೆ ಅಳ್ಬೇಡ, ನಾನು ಇನ್ನೇನು ಕೆಲಸ ಮಾಡೋದಿಲ್ಲ ಅಂತ ಅನ್ನೋನು ರೆಡಿಯಾಗಿ ಬರ್ತಾನೆ. ರೆಡಿಯಾಗಿ ಬಂದಮೇಲೆ ರಾಮ್ ಹೆಲ್ಪ್ ಮಾಡ್ತಾನೆ ಅವನಿಗೆ ರೆಡಿಯಾಗಿ ಬಂದಮೇಲೆ ಅವ್ನು ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ. ಇದು ನೋಡಿ ಪ್ರೇಮ ಮಹಾದೇವರೇ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ಮಹಾದೇವ ಹೇಳ್ತಾನೆ ರಾಮ್ ಕಣವ ನನ್ನನ್ನು ರೆಡಿ ಮಾಡಿದ್ದು ಅಂತ ಹೇಳಿದಾಗ ಪ್ರೇಮ ಸುಮ್ಮನೆ ಕಾಲು ಹಿಡಿಬೇಕು ಅಂತ ಕಾವ್ಯ ನಿಮ್ಮ ಹತ್ರ ಏನೋ ಕೇಳಬೇಕಂತಿದ್ಲು, ಅಲ್ಲಿ ನೋಡಿ ಕಾವ್ಯ ಅಲ್ಲಿದ್ದಾಳೆ ಅಂತ ಹೇಳಿದಾಗ ಮಹಾದೇವ ಓಡೋಗಿ ನಿಂತ್ಕೊಂಡ್ಮೇಲೆ ಕಾವ್ಯ ನೋಡಿ ಕಾವ್ಯಗೂ ಒಂದು ಸೆಕೆಂಡಲ್ಲಿ ಆಶ್ಚರ್ಯ ಥರ ಆಗುತ್ತೆ, ನೀನು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ. ಆವಾಗ ಅವಳು ತೋರಿಸ್ಕೊಳ್ಳಲ್ಲ. ಮಹಾದೇವ ಕೇಳ್ತಾನೆ ಹೆಂಗೆ ಕಾವ್ಯ ಹೆಂಗೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಬಿಳಿ ಆನೆಗೆ ಬಟ್ಟೆ ಹಾಕ್ದಂಗಿದೆ ಅಂತ ಹೇಳಿದಾಗ ಅದನ್ನು ಮಹಾದೇವ ಪಾಸಿಟಿವ್ ಆಗಿ ತಗೊಂಡು ನಾನು ಗಜ ಗಾಂಭೀರ್ಯದಲ್ಲಿ ಬಂದಿದ್ದನ್ನು ನೀನು ಹೊಗಳ್ತಾ ಇದೆಯಾ ಅಂತ ಕೇಳಿದಾಗ ಕಾವ್ಯ ಹೇಳ್ತಾಳೆ ಒಬ್ರನ್ನ ಬೈದ್ರೂ ಹೆಂಗೆ ಪಾಸಿಟಿವ್ ಆಗಿ ತಗೋಬೇಕು ಅನ್ನೋದನ್ನ ನಿನ್ನಿಂದ ನಾವು ಕಲಿಬೇಕು ಮಹಾದೇವ ಅಂತ ಹೇಳಿ ಅವರಿಬ್ಬರು ಹಂಗೆ ಒಂಥರ ರೊಮ್ಯಾಂಟಿಕ್ಕಾಗಿ ಜಗಳ ಆಡೋ ಥರ ಸೀನ್ ತೋರಿಸ್ತಾ ಇರ್ತಾರೆ. ಇದನ್ನು ನೋಡಿದ ಪ್ರೇಮ ನೋಡೋರಿಬ್ಬರು ಎಷ್ಟು ಚೆನ್ನಾಗಿ ಜಗಳ ಆಡ್ತಿದ್ದಾರೆ, ಇವ್ರು ಹಿಂಗೆ ಚೆನ್ನಾಗಿದ್ರೆ ಸಾಕು ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ರಾಮಪ್ಪ ಬಂದು ಬೇಗ ಬನ್ನಿ ಹುಡುಗನ ಮನೆ ಕಡೆಗೆ ಬಂದರು ಅಂತ ಅಂದ್ಬಿಟ್ಟು ಹೋಗ್ತಾರೆ. ಹೋದ್ಮೇಲೆ ಹುಡುಗನ ಮನೆಯವ್ರು ಬಂದಮೇಲೆ ಹುಡುಗನ ಮನೆಯವ್ರನ್ನೆಲ್ಲ ಸ್ವಾಗತ ಮಾಡಿ ಕೂರಿಸ್ತಾರೆ. ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ಅರಿಶಿನ ಶಾಸ್ತ್ರದಲ್ಲಿ ಎಲ್ಲರೂ ಪಂಚಮಿಗೆ ಮತ್ತು ಪಂಚಮಿ ಮದುವೆ ಹುಡುಗನಿಗೆ ಎಲ್ಲರೂ ಅರಿಶಿನ ಹಚ್ತಾ ಇರ್ತಾರೆ. ಆದರೆ ಮಹಾದೇವ ಫುಲ್ ಎಮೋಷ್ನಲ್ ಆಗಿ ಮಾತಾಡ್ತಾನೆ. ಅದನ್ನು ನೋಡಿದ್ದು ಎಲ್ಲರೂ ಅಳ್ತಾರೆ. ಅದಾದಮೇಲೆ ಪ್ರೇಮ ಹೌದು ನಮ್ಮದು ಮತ್ತು ರಾಮದು ಮದುವೆಯಲ್ಲಿ ಅರಿಶಿನ ಶಾಸ್ತ್ರ ನಡೆದಿರಲ್ಲ ಅಂದ್ಬಿಟ್ಟು ಅರಿಶಿನ ತಂದು ರಾಮ್ಗೆ ಹಚ್ತಾಳೆ. ರಾಮು ಸ್ವಲ್ಪ ಬೇಡ ಅನ್ನೋ ಥರನೇ ಇದ್ದು ಅವನು ಸಂತೋಷ ಪಡ್ತಾನೆ. ಅದಾದಮೇಲೆ ಮಹಾದೇವ ಬರ್ತಾನೆ. ಇದೇನು ರಾಮ್ ನಿನ್ಗೆ ಯಾರೋ ಹಿಂಗೆ ಅರಿಶಿನ ಹಚ್ಬಿಟ್ಟವ್ರೆ ಅಂತ ಹೇಳಿದಾಗ ಪ್ರೇಮ ಇದ್ದವಳು ನಾನೇ ಹಚ್ಚಿದ್ದು, ನಮ್ಮ ಮದುವೆಯಲ್ಲಿ ನಾವಿಬ್ಬರು ಹಿಂಗೆ ಅರಿಶಿನ ಹಚ್ಕೊಂಡಿರ್ಲಿಲ್ವಲ್ಲ ಅದಕ್ಕೆ ನಾನು ಹಚ್ಚಿದೆ, ನೀವು ಕಾವ್ಯನ ಜೊತೆ ಮದುವೆ ಆದಾಗ ಈ ಥರ ಎಲ್ಲ ಮಾಡಿಲ್ಲ ಅಲ್ವಾ, ಹೋಗಿ ಹಚ್ಚೋಗಿ ಅಂತ ಹೇಳಿ ಐಡಿಯಾ ಕೊಡ್ತಾರೆ. ಆವಾಗ ಮಹಾದೇವ ಇದ್ದವನು ಹೋಗಿ ಅವಳಿಗೆ ಅರಿಶಿನ ಹಚ್ತಾನೆ. ಅರಿಶಿನ ಹಚ್ಚಿದಾಗ ಕಾವ್ಯ ಫುಲ್ ಕಿರ್ಚಾಡೋ ಥರ ಮಾಡಿ ಹಿಂಗೆ ಅಂತ ಕಿರ್ಚಾಡಿ ಮತ್ತೆ ಅಲ್ಲಿ ಜಗಳ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಈಗ ಅವಳದು ಮದುವೆನೇ ಸ್ಟಾರ್ಟ್ ಅಂತ ಇರುತ್ತೆ. ಆದರೆ ಇದ್ರದ್ದೆಲ್ಲ ಮಧ್ಯದಲ್ಲಿ ಕಾವ್ಯನ ಫ್ರೆಂಡ್ ಭರತ್ ಏನು ಮಾಡ್ತಾನೆ ಅಂತಂದರೆ ಹೆಂಗಾದರೂ ಮಾಡಿ ಪಂಚಮಿಗೆ ತೊಂದರೆ ಕೊಟ್ಟರೆ ಅದು ಮಹಾದೇವನಿಗೆ ತೊಂದರೆ ಆಗುತ್ತೆ ಅಂತ ಡಿಸೈಡ್ ಮಾಡಿಬಿಟ್ಟು ಏನು ಮಾಡ್ತಾನೆ ಅಂತಂದರೆ ಪಂಚಮಿನ ಮದುವೆ ಆಗಬೇಕು ಅಂತ ಕಾಟ ಕೊಡ್ತಿರ್ತಾರಲ್ಲ ಅವನೊಬ್ಬ ಜೈಲಲ್ಲಿ ಇರ್ತಾನೆ. ಅವ್ರನ್ನ ಬಿಡಿಸ್ಬಿಟ್ಟು ಹೇಳ್ತಾನೆ ನೋಡು ನೀನು ಪಂಚಮಿ ಮದುವೆ ನಡೀತಾ ಇದೆ, ನೀನು ಆ ಮದುವೆನ ಸ್ಟಾಪ್ ಮಾಡು, ಗುಂಪನ್ನ ಕರ್ಕೊಂಡೋಗಿ ನಾನು ನಮ್ಮೂರನ್ನ ಕರ್ಕೊಂಡು ಬಂದು ಸ್ಟಾಪ್ ಮಾಡೋತ್ರ ಟ್ರೈ ಮಾಡ್ತೀನಿ, ಆದರೆ ಅದು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಇಂಡೈರೆಕ್ಟಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾನೆ. ಅದಾದಮೇಲೆ ನೆಕ್ಸ್ಟು ಕಾಳಿ ಅಂತ ಇನ್ನೊಬ್ಬನ ರೌಡಿನೂ ಕರೆಸಿ ನಿನ್ನ ಮೇಲೆ ಎಷ್ಟು ಕೇಸ್ ಇದೆ, ನಿನ್ನ ಮದುವೆ ಆಗಿದೆ ಎಲ್ಲ ಕೇಳಿ ಇದನ್ನೆಲ್ಲ ನಾನು ಸಾರ್ಟ್ ಔಟ್ ಮಾಡ್ತೀನಿ, ನೀನು ಜಸ್ಟ್ ಮಹಾದೇವನ ಸಾಯಿಸಬೇಕು ಅಂತ ಹೇಳ್ತಾನೆ. ಆಗ ಕಾಳಿ ಎದುರ್ಕೊಳ್ತಾನೆ, ಅಯ್ಯೋ ಮಹಾದೇವ ದೊಡ್ಡ ಆನೆ ಥರ ಅವನ್ನ ಸಾಯಿಸೋಕ್ಕಾಗಲ್ಲ ಅಂದಾಗ ನೀನು ಅವ್ನಿಗೆ ಎದುರ್ಕೊತಾ ಇದೆಯಾ, ಸರಿ ಆಯಿತು ಹೊರಡು ಅಂತ ಅವನಿಗೆ ಅರ್ಟಾಗೋ ಥರ ಮಾತಾಡಿದಾಗ ಸರಿ ಆಯಿತು ನಾನು ಮಹಾದೇವನಿಗೆ ಚುಚ್ಚಿ ಸಾಯಿಸ್ತೀನಿ ಅಂತ ಅವನು ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಭರತ್ ಫುಲ್ ಪ್ಲ್ಯಾನ್ ಮಾಡಿಟ್ಟಿದ್ದಾನೆ ಮಹಾದೇವನ ಹೆಂಗಾದರೂ ಮಾಡಿ ಸಾಯಿಸಬೇಕು. ಯಾಕಂತಂದರೆ ಮಹಾದೇವ ಬದುಕಿದ್ದ ಅಂತ ಅಂದರೆ ಕಾವ್ಯ ನನಗೆ ಯಾವತ್ತೂ ಸಿಗಲ್ಲ, ಆ್ಯಂಡ್ ಪಂಚಮಿ ಲೈಫ್ ಹಾಳಾಗೋದನ್ನ ಅವನು ಕಣ್ಣಾರೆ ನೋಡಿದ್ರು, ಇದ್ದಂಗೂ ಸತ್ತಂಗೆ ಇರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ಲ್ಯಾನ್ ಮಾಡ್ತಾನೆ. ಇನ್ನೊಂದು ಕಡೆ ಅಲ್ಲಿ ಮಹೇಶ್ವರಿ ಮತ್ತು ಅವಳ ತಮ್ಮ ಕಿಟ್ಟಿ, ಮಹೇಶ್ವರಿ ತಮ್ಮ ಕಿಟ್ಟಿಗೆ ಪಂಚಮಿನ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಅವಳು ಫುಲ್ ಪಣ ತೊಟ್ಟು ನಿಂತಿದ್ದಾಳೆ.
ಆವಾಗ ಈ ಕಿಟ್ಟಿಗೆ ಇದನ್ನೆಲ್ಲ ಶಾಸ್ತ್ರಗಳನ್ನೆಲ್ಲ ನೋಡಿ ಬೇಜಾರಾಗ್ತಿರುತ್ತೆ. ಯಾವುದೊಂದು ಇನ್ನೊಂದು ಶಾಸ್ತ್ರ ಅವ್ರದ್ದು ಅಳಿಯಂದ್ರದ್ದು ಕಾಲು ತೊಳೆ ಶಾಸ್ತ್ರದಲ್ಲೂ ಅಷ್ಟೇ ಮಹಾದೇವ ಹೇಳ್ತಾನೆ, ನನ್ನ ತಂಗಿನ ನಿಮಗೆ ಕೊಡ್ತಾ ಇದ್ದೀನಿ, ನೀವು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅವಾಗ ಅವ್ರ ಮನೆ ಎಣ್ಣೆ ಇದ್ದವನು ಹೇಳ್ತಾನೆ, ನಿಮ್ಮ ತಂಗಿ ನನಗೆ ಮದುವೆ ಮಾಡಿಕೊಡ್ತಿದ್ದೀರ ಅಷ್ಟೇ, ಅವಳೆಲ್ಲೂ ಹೋಗಲ್ಲ, ಅವ್ಳು ನಿಮ್ಮ ಜೊತೆನೇ ಇರ್ತಾಳೆ ಅಂತ ಅವನು ಭರವಸೆ ಕೊಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದಿದ್ದು ಕಿಟ್ಟಿಗೆ ಒಂಥರ ಬೇಜಾರಾಗುತ್ತೆ. ಆವಾಗ ಮಹೇಶ್ವರಿ ಇದ್ದವಳು ಹೇಳ್ತಾಳೆ, ನಿನಗೇನು ಪಂಚಮಿ ಜೊತೆ ಮದುವೆ ಮಾಡಿಸ್ಬೇಕಷ್ಟೇ ತಾನೇ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಈ ಕಡೆ ಪಂಚಮಿ ಮದುವೆ ಸ್ಟಾಪ್ ಮಾಡಬೇಕಂತ ಮಹೇಶ್ವರಿನೂ ಏನೋ ಪ್ಲ್ಯಾನ್ ಮಾಡಿದ್ದಾಳೆ, ಈ ಕಡೆ ಭರತ್ತು ಏನೋ ಪ್ಲ್ಯಾನ್ ಮಾಡಿದ್ದಾನೆ. ಆದರೆ ಇದರೆಲ್ಲದ್ರ ಮಧ್ಯೆ ಪ್ರೋಮೋದಲ್ಲಿ ತೋರಿಸಿರೋದು ಬಂದು ಚಾಕು ಚುಚ್ತಾರೆ. ಅದು ನಿಜವಾಗ್ಲೂ ಮಹಾದೇವನಿಗೆ ಚುಚ್ತಾರ ಇಲ್ಲ ಅವನನ್ನು ಕಾಪಾಡೋಕ್ಕೋಸ್ಕರ ಬೇರೆಯವ್ರಿಗೆ ಚುಚ್ತಾ ಗೊತ್ತಿಲ್ಲ. ಈಗ ಪ್ರೆಸೆಂಟು ಈ ಒಂದು ಅಪ್ಡೇಟ್ ಇದೆ. ನಾಳಿನ ಅಪ್ಡೇಟಲ್ಲಿ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡುತ್ತೆ.